ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರ್ ಪ್ರಸಾದ್. ಯೂಶಲ್ ಆಗಿ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ ನನಗೆ. ಸೊ ಏನು ಕೆಲಸ ಮಾಡ್ತೀಯ ಗುರು ನೀನು, ಇದೆಲ್ಲ ಕೆಲಸನಾ ಅದು ಇದು ಅಂತ ಹೇಳಿ. ಸೊ ಅವ್ರಿಗೆಲ್ಲ ನನಗೆ ಕೇಳೋದು ಒಂದೇ ಒಂದು ಕ್ವಶನ್ನು. ಸೊ ನಾನು ಏನು ಕೆಲಸ ಮಾಡ್ತೀನೋ ಅದನ್ನು ಒಂದೇ ಒಂದು ದಿನ ಮಾಡಿಬಿಟ್ಟು ತೋರಿಸ್ಬಿಡಿ ನೀವು ಸಾಕು ಅಂತೇಳಿ. ಸೊ ಏನಕ್ಕೆ ಅಂತಂದರೆ ಈ ಕೆಲಸ ಪರ್ಟಿಕ್ಯುಲರ್ ಕೆಲಸ ಇದೆಯಲ್ಲ, ಇದನ್ನು ಕೆಲಸ ಅಂತ ಅಂದ್ಕೊಂಡ್ರೆ ದೇವರಾಣೆ ಫಸ್ಟ್ ಆಫ್ ಆಲ್ ಅಲ್ಲೇ ಫೇಲ್ ಆಗಿಬಿಡ್ತಾರೆ. ಇದು ಕೆಲಸ ಅಲ್ವೇ ಅಲ್ಲ, ಇದೇನಂದರೆ ಪ್ರೀತಿಯಿಂದ ಮಾಡುವಂಥದ್ದು, ಸರಿನಾ? ಸೊ ನಾವು ಮಾಡುವಂಥ ಒಂದು ಕೆಲಸದಲ್ಲಿರ್ಬೋದು, ಕಾರ್ಯದಲ್ಲಿರ್ಬೋದು, ನಮಗೆ ನೆಮ್ಮದಿ ಇರಬೇಕು, ನಮಗೆ ತೃಪ್ತಿ ಇರಬೇಕು. ಆಗಷ್ಟೇ ನಾವು ಮಾಡುವಂಥ ಕೆಲಸಕ್ಕೆ ನಾವು ವ್ಯಾಲ್ಯೂ ಕೊಡೋಕ್ಕೆ ಸಾಧ್ಯ, ಆ್ಯಂಡ್ ನಾವು ಗೆದ್ದಿರೋದಕ್ಕೆ ಸಾಧ್ಯ ಕೆಲಸ ಮಾಡಿ. ಕರೆಕ್ಟ್ ಅಲ್ವಾ? ಸೊ ನೋಡಿ ಎಷ್ಟು ನೆಮ್ಮದಿ ಇದೆ ನನ್ನ ಕೆಲಸದಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ನಾನು ಡೈಲಿ ರೊಟೀನ್ ಬಂದು ಈ ಥರ ಇರುತ್ತೆ. ಆರಾಮಾಗಿ ಇಲ್ಲಿ ಬಂದು ಕೂತ್ಕೊತೀನಿ. ಎಷ್ಟು ಚೆನ್ನಾಗಿ ನಾನು ಸುತ್ತನೇ ಕೂತ್ಕೊಂಡ್ಬಿಡುತ್ತೆ ಬರ್ಡ್ಸ್ ಎಲ್ಲ ಬಂದು. ಇಲ್ಲಿ ಮೇಲೆ ಬಂದು ಇಂಟ್ರಾಕ್ಟ್ ಮಾಡ್ತಾ ಇರುತ್ತೆ. ತಲೆ ಮೇಲೆ ಒಂದಿದೆ ಆ್ಯಂಡ್ ಇನ್ನೊಂದಿದೆ. ಏನಮ್ಮ? ಸೊ ಈ ರೀತಿಯಾದ ಕೆಲಸ ಮೇ ಬಿ ಎಷ್ಟು ಜನಕ್ಕೆ ಇದೊಂದು ಪುಣ್ಯ ಸಿಗೋದಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಸೊ ನಾನು ಒಂದು ಹೇಳೋದು ಇಷ್ಟೇನೆ, ಎಲ್ಲರಿಗೂ ಅಷ್ಟೇನೆ, ನೀವು ಏನು ಕೆಲಸ ಮಾಡ್ತೀರೋ ಆ ಕೆಲಸದಲ್ಲಿ ನಿಮಗೆ ಖುಷಿ ಕೊಡಬೇಕು. ಖುಷಿ ಕೊಡುವಂಥ ಕೆಲಸನ ಮಾಡಿ. ಬಿಕಾಸ್ ಬದುಕು ಯಾವಾಗ ಹೇಗೆ ಏನು ಅಂತಲೇ ಹೇಳಕ್ಕೆ ಬರೋದಿಲ್ಲ. ಕರೆಕ್ಟ್ ಅಲ್ವಾ? ಸಾಗಿದ್ದಾಗ ನಾವೆಷ್ಟು ಖುಷಿಯಾಗಿರ್ತೀವಿ ಅದಷ್ಟೇ ಇಂಪಾರ್ಟೆಂಟ್ ಆಗೋದು, ಸರಿನಾ? ಸೊ ತುಂಬ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.